ಇವತ್ತಿನ ಈ ವಿಡಿಯೋದಲ್ಲಿ ಕೆನರಾ ಬ್ಯಾಂಕ್ನಲ್ಲಿ ನಾವು ಯಾವ ರೀತಿಯಾಗಿ ಒಂದು ಜೀರೋ ಬ್ಯಾಲೆನ್ಸ್ ಅಕೌಂಟನ್ನು ಆನ್ಲೈನ್ ಮುಖಾಂತರ ನಾವು ಓಪನ್ ಮಾಡಬೇಕಂತ ನಿಮಗೆ ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ ನೀವು ಇದೀಗ ಒಂದು ನ್ಯೂಸ್ನಲ್ಲಿ ಕೂಡ ನೋಡಿರ್ಬೋದು, ನಾನು ವಿಡಿಯೋ ಕೂಡ ಮಾಡಿದ್ದೆ. ಕೆನರಾ ಬ್ಯಾಂಕ್ನಲ್ಲಿ ನೀವೇನಾದರೂ ಸೇವಿಂಗ್ ಅಕೌಂಟನ್ನು ಓಪನ್ ಮಾಡ್ತಿದ್ರೆ ಇಲ್ಲಿ ಯಾವುದೇ ರೀತಿಯಾದ ಒಂದು ಬ್ಯಾಲೆನ್ಸ್ ಮೇಂಟೈನ್ ಮಾಡೋ ಅವಶ್ಯಕತೆ ಇಲ್ಲ. ಅಫಿಷಿಯಲಿ ಅನೌನ್ಸ್ ಆಗಿರುವಂಥ ಒಂದು ಟ್ವೀಟನ್ನು ನಿಮಗೆ ತೋರಿಸ್ತಾ ಇದ್ದೇನೆ. ಅದಕ್ಕಾಗಿ ನೀವು ಯಾವುದೇ ಅಕೌಂಟನ್ನು ಓಪನ್ ಮಾಡಿದರೆ ಕಂಪ್ಲೀಟ್ಲಿ ನಿಮಗೆ ಜೀರೋ ಬ್ಯಾಲೆನ್ಸ್ ಮೇಂಟೈನ್ ಆಗುತ್ತೆ. ಯಾವುದೇ ರೀತಿಯಾದ ಒಂದು ಚಾರ್ಜ್ ಕೂಡ ಕಟ್ಟಾಗಲ್ಲ. ನಾನು ಹಿಂದಿನ ವೀಡಿಯೋಗಳಲ್ಲಿ ಬ್ಯಾಂಕ್ ಆಫ್ ಬರೋಡಾ, SBI, ಕೋಟಕ್ ಇನ್ನಿತರ ಜೀರೋ ಬ್ಯಾಲೆನ್ಸ್ ಅಕೌಂಟನ್ನು ಓಪನ್ ಮಾಡಿದ್ದೇನೆ. ಅವನು ಕೂಡ ಓಪನ್ ಮಾಡೋಕ್ಕಂದರೆ ಲಿಂಕನ್ನು ಒಮ್ಮೆ ನೋಡ್ಕೊಳ್ಳಿ, ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಮೊದಲೇದಾಗಿ ಈಗ ಕೆನರಾ ಬ್ಯಾಂಕ್ ಅಕೌಂಟನ್ನು ಹೇಗೆ ಓಪನ್ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೇನೆ. ಡಿಸ್ಕ್ರಿಪ್ಷನ್ಲಿ ಒಂದು ಕೆಳಗಡೆ ಒಂದು ಲಿಂಕನ್ನು ಕೊಟ್ಟಿರ್ತೇನೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಇದೇ ರೀತಿಯಾದ ಒಂದು ಇಂಟರ್ಫೇಸ್ ಬರುತ್ತೆ. ನಾನು ಈಗ ಟ್ಯಾಬ್ನಲ್ಲಿ ತೋರಿಸ್ತಾ ಇದ್ದೇನೆ. ನಿಮಗೆ ಮೊಬೈಲ್ನಲ್ಲಿ ಕೂಡ ಇದೇ ರೀತಿಯಾದ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಓಪನ್ ಅಕೌಂಟ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಪನ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಒಂದು ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡೋಕ್ಕೆ ಹೇಳಿದೆ. ನಾನು ಇಂಗ್ಲೀಷ್ ಸೆಲೆಕ್ಟ್ ಮಾಡಿದ್ದೇನೆ, ನೀವು ಕನ್ನಡ ಕೂಡ ಸೆಲೆಕ್ಟ್ ಮಾಡ್ಬೋದು. ಡನ್ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ನಿಮ್ಮ ಒಂದು ಮೊಬೈಲ್ ನಂಬರನ್ನು ಹಾಕಿ ಗೆಟ್ OTP ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಒಂದು OTPನ ಸೆಂಡ್ ಮಾಡ್ತಾರೆ, ಅದನ್ನು ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ಇಲ್ಲಿ ನೋಡೋದು ಒಂದು 5 ಸ್ಟೆಪ್ಸ್ ಇದ್ದಾವೆ. ಮೊದಲೇದಾಗಿ ಇಮೇಲ್ ಐಡಿಯನ್ನು ಹಾಕಿ ವೆರಿಫೈ ಮಾಡಬೇಕು. ಇಮೇಲ್ ಐಡಿ ಹಾಕಿ ಗೆಟ್ OTP ಮೇಲೆ ಕ್ಲಿಕ್ ಮಾಡಿ. OTPಯನ್ನು ಹಾಕಿ ವೆರಿಫೈ ಮೇಲೆ ಕ್ಲಿಕ್ ಮಾಡಿ. OTP ಕೂಡ ಅದು ವೆರಿಫೈ ಆಗುತ್ತೆ. ಸೇವ್ ಕೊಡಿ. ಸೇವ್ ಕೊಟ್ಟ ನಂತರ ಇಲ್ಲಿ ಅಕೌಂಟ್ ಟೈಪನ್ನು ಸೆಲೆಕ್ಟ್ ಮಾಡಬೇಕು. ಮೊದಲೇದಾಗಿ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಹಲವು ಥರದ ಒಂದು ಅಕೌಂಟ್ ಟೈಪ್ಸ್ ಇದ್ದಾವೆ. ಇಲ್ಲಿ ಕೆನರಾ SB ಸೆಲೆಕ್ಟ್, ಕೆನರಾ SB ಜನರಲ್, ಅದೇ ರೀತಿಯಾಗಿ ಒಂದು ಕೆನರಾ ಆಸ್ಪೈರ್, ಇನ್ನಿತರದ ಅಕೌಂಟ್ಸ್ಗಳಿದ್ದಾವೆ. ಅದಕ್ಕಾಗಿ ನಾನು ಏನು ಮಾಡ್ತೇನೆ, ಒಂದು ಜನರಲ್ ಅಕೌಂಟ್ ಇಲ್ಲಿ ನೋಡ್ತಾ ಇರ್ಬೋದು, ಕೆನರಾ SB ಜನರಲ್, ಇದನ್ನು ಯೂಸ್ ಮಾಡ್ಕೊಳ್ಳಿ. ಇಲ್ಲಿ ಕೂಡ ನಿಮಗೆ ಎಲ್ಲ ರೀತಿಯಾದ ಒಂದು ಫೀಚರ್ಸ್ಗಳು ಸಿಗುತ್ತೆ. ಇಲ್ಲಿ ನೋಡ್ಬೋದು ಮಿನಿಮಮ್ ಎವರೇಜ್ ಬ್ಯಾಲೆನ್ಸ್ ಇಲ್ಲಿ ಶೋ ಆಗ್ತಾ ಇದೆ, ಆದರೆ ಈಗ ನಿಮಗೆ ಯಾವುದೇ ರೀತಿಯಾದ ಒಂದು ಬ್ಯಾಲೆನ್ಸ್ ಕಟ್ ಆಗಲ್ಲ. ಈಗ ಸೇವ್ ಮೇಲೆ ಕ್ಲಿಕ್ ಮಾಡಿ. ಯಾವಾಗ ನೀವು ಸೇವ್ ಮೇಲೆ ಕ್ಲಿಕ್ ಮಾಡಿದ್ರೋ ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಗ್ರಿ ಕೊಡಿ. ಸೇವ್ ಮೇಲೆ ಕ್ಲಿಕ್ ಮಾಡಿ. ಸೇವ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಒಂದು ಆಧಾರ್ ಅಥೆಂಟಿಕೇಷನನ್ನು ಮಾಡಬೇಕಾಗುತ್ತೆ. ಆಧಾರ್ ಕಾರ್ಡ್ ನಂಬರನ್ನು ಹಾಕಿ ಸೇವ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಕನ್ಸಲ್ಟೇಷನನ್ನು ಕೊಡಬೇಕಾಗುತ್ತೆ. ಇಲ್ಲಿ ಅದನ್ನು ಕೊಟ್ಟು ಗೆಟ್ OTP ಮೇಲೆ ಕ್ಲಿಕ್ ಮಾಡಿ. ಗೆಟ್ OTP ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ರಿಜಿಸ್ಟರ್ ಆಧಾರ್ ನಂಬರ್ಗೆ ಒಂದು OTPಯನ್ನು ಸೆಂಡ್ ಮಾಡ್ತಾರೆ, ಅದನ್ನು ಹಾಕಿ ವೆರಿಫೈ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿದ ನಂತರ ಇಲ್ಲಿ ಪ್ಯಾನ್ ಡೀಟೇಲ್ಸನ್ನು ಹಾಕಬೇಕು. ನಂಬರು, ಫಸ್ಟ್ ನೇಮು, ಮಿಡಲ್ ನೇಮು, ಲಾಸ್ಟ್ ನೇಮು, ಮತ್ತು ಪ್ಯಾನ್ ಕಾರ್ಡ್ನಲ್ಲಿ ಫುಲ್ ನೇಮ್ ಏನಿದೆ ಅದನ್ನು ಹಾಕಿ. ಅದೇ ರೀತಿ ಒಂದು ಫಾದರ್ ನೇಮ್ ಏನಿದೆ ಅಲ್ಲ ಪ್ಯಾನ್ ಕಾರ್ಡ್ನಲ್ಲಿ ಫುಲ್ಲು ಅದನ್ನ ಹಾಕಿ, ಅವೆಲ್ಲವನ್ನು ಹಾಕಿ, ಮತ್ತು ಫಾದರ್ ನೇಮು, ಡೇಟ್ ಆಫ್ ಬರ್ತು, ಪ್ಯಾನ್ ಕಾರ್ಡ್ನಲ್ಲಿ ಏನಿರುತ್ತೆ ಅದನ್ನು ಹಾಕಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ನ ಎಕ್ಸೆಪ್ಟ್ ಮಾಡಿಕೊಂಡು ವೆರಿಫೈ ಪ್ಯಾನ್ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ಸೇವ್ ಕೊಡಿ. ಇಲ್ಲಿ ಕೂಡ ಪ್ಯಾನ್ ಕೂಡ ವೆರಿಫೈ ಆಗುತ್ತೆ. ಸೇವ್ ಕೊಡಿ. ಸೇವ್ ಕೊಟ್ಟ ನಂತರ ಇಲ್ಲಿ ಕೆಳಗಡೆ ಮತ್ತೆ ನೋಡ್ಬೋದು, ಪರ್ಸ್ನಲ್ ಇನ್ಫಾರ್ಮೇಷನ್ನಲ್ಲಿ ನಿಮ್ಮ ಎಲ್ಲ ಡೀಟೇಲ್ಸ್ ಇಲ್ಲಿ ತೋರಿಸ್ತಾ ಇರುತ್ತೆ. ಆಲ್ರೆಡಿ ಫಿಲ್ ಆಗಿರೋದು, ಕೆಲವೊಂದು ಡೀಟೇಲ್ಸ್ ಫಿಲ್ ಆಗಿರೋದಿಲ್ಲ. ಫಾದರ್ ನೇಮು, ಮದರ್ ನೇಮು, ಮ್ಯಾರಿಟಲ್ ಸ್ಟೇಟಸ್, ನೀವು ಮ್ಯಾರಿಡ್ ಅನ್ಮ್ಯಾರಿಡ್ ಸೆಲೆಕ್ಟ್ ಮಾಡಿ. ನಿಮ್ಮ ಅಡ್ರೆಸ್, ನೀವು ರೆಸಿಡೆನ್ಷಿಯಲ್, ನೀವೇನಾದರೂ ಮನೆ ಅಡ್ರೆಸ್ನಲ್ಲಿ ಇದ್ದರೆ ಅದು ರೆಸಿಡೆನ್ಷಿಯಲ್ಲು, ನೀವೇನಾದರೂ ಬಿಸ್ನೆಸ್ ಕೂಡ ಮಾಡ್ತಿದ್ರೆ ಬಿಸ್ನೆಸ್ ಸೆಲೆಕ್ಟ್ ಮಾಡಿ. ಆಫೀಸಲ್ಲಿದ್ದರೆ ಆಫೀಸನ್ನು ಸೆಲೆಕ್ಟ್ ಮಾಡಿ. ಸೇವ್ ಕೊಡಿ. ಮತ್ತು ಕೆಳಗಡೆ ಇಲ್ಲಿ ನೋಡ್ಬೋದು ಆಧಾರ್ ಅಡ್ರೆಸ್ ಏನಿರುತ್ತಲ್ಲ ಅದು ಆಲ್ರೆಡಿ ಫೆಚ್ ಆಗಿರುತ್ತೆ, ಅದನ್ನು ಚೇಂಜ್ ಕೂಡ ಮಾಡೋಕ್ಕಾಗಲ್ಲ. ನೀವು ಬ್ರ್ಯಾಂಚ್ಗೆ ಹೋಗಿ ಚೇಂಜ್ ಮಾಡ್ಕೋಬೋದು. ಎಲ್ಲವನ್ನು ಡೀಟೇಲ್ಸ್ ಹಾಕಿ ಇಲ್ಲಿ ಕರೆಸ್ಪಾಂಡಿಂಗ್ ಅಡ್ರೆಸ್ಸು ಎಲ್ಲವನ್ನು ಹಾಕಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಗಳನ್ನ ಎಕ್ಸೆಪ್ಟ್ ಮಾಡಿಕೊಂಡು ಎಕ್ಸೆಪ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ FATCA ಡಿಕ್ಲರೇಷನ್ ಕೂಡ ಸೆಲೆಕ್ಟ್ ಮಾಡಿ ಸೇವ್ ಮೇಲೆ ಕ್ಲಿಕ್ ಮಾಡಿ. ಸೇವ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಕಸ್ಟಮರ್ ಪ್ರೊಫೈಲು, ಇಲ್ಲಿ ಲಾಸ್ಟ್ ಪ್ರೊಸೆಸ್ ಬಂದಿದ್ದೇವೆ ನಾವು. ನಿಮ್ಮ ಒಂದು ಎಜುಕೇಷನ್ ಏನಾಗಿದೆ, ಗ್ರ್ಯಾಜುಯೇಟಾ, PG ಏನಂತ ಹಾಕಿ, ಅಥವಾ ಇಲ್ಲಿಟ್ರೇಟ್ ಅಂತಲೂ ಕೂಡ ಹಾಕ್ಬೋದು. ನೀವು ಶಾಲೆಗೆ ಹೋಗಿಲ್ಲ ಅಂದರೆ ಇನ್ಕಮ್ ರೇಂಜ್, ನಿಮ್ಮ ರೇಂಜ್ ಎಷ್ಟಿದೆ ಇನ್ಕಮು ಅದನ್ನು ಕರೆಕ್ಟಾಗಿ ಹಾಕಿ. ನಿಮ್ಮ ಪ್ರೊಫೆಷನ್ ಏನು, ಆ ಪ್ರೊಫೆಷನ್ ವೈಸ್ ನಿಮ್ಮ ಸಬ್ ಪ್ರೊಫೆಷನ್ ಏನು ಬರುತ್ತೆ ಅದನ್ನ ಹಾಕಿ. ನೀವೇನಾದರೂ ಎಲ್ಲಾದರೂ ವರ್ಕ್ ಮಾಡ್ತಾಯಿದ್ರೆ ಅದನ್ನು ಹಾಕಿ. ನೀವು ವರ್ಕ್ ಮಾಡಲಿಲ್ಲ ಅಂದರೆ ಕೇವಲ ನಿಮ್ಮ ನೇಮನ್ನು ಹಾಕಿ. ನಿಮ್ಮ ಸೋರ್ಸ್ ಆಫ್ ಇನ್ಕಮ್ ಏನು, ಬಿಸ್ನೆಸ್ಸಾ, ಸ್ಯಾಲ್ರಿಡಾ, ಸೆಲ್ಫ್ ಎಂಪ್ಲಾಯ್ಡಾ ಅದನ್ನ ಹಾಕಿ. ಇಲ್ಲಿ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿದ ನಂತರ ಇಲ್ಲಿ ನಿಮ್ಮ ಒಂದು ರಿಲಿಜನನ್ನು ಸೆಲೆಕ್ಟ್ ಮಾಡಿ, ಮತ್ತು ಕ್ಯಾಟಗರಿಯನ್ನು ಸೆಲೆಕ್ಟ್ ಮಾಡಿ ಸೇವ್ ಮೇಲೆ ಕ್ಲಿಕ್ ಮಾಡಿ. ಯಾವಾಗ ನೀವು ಸೇವ್ ಮೇಲೆ ಕ್ಲಿಕ್ ಮಾಡಿದ್ರೋ ಇಲ್ಲಿ ಕೆಳಗಡೆ ನೋಡ್ಬೋದು ನಾಮಿನಿಯನ್ನು ಕೇಳ್ತಾ ಇದೆ. ನೀವು ಬೇಕಾದರೆ ಈಗಲೇ ಆ್ಯಡ್ ಮಾಡ್ಬೋದು, ಬೇಕಾದರೆ ಮುಂದೆ ಇದನ್ನ ಆ್ಯಡ್ ಮಾಡಲೇಬೇಕು. ಅದಕ್ಕಾಗಿ ಈಗಲೇ ಆ್ಯಡ್ ಮಾಡಿ ನಿಮಗೆ ತಿಳಿಸ್ಕೊಡ್ತೇನೆ. ಎಸ್ ಮೇಲೆ ಕ್ಲಿಕ್ ಮಾಡಿ. ಎಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಾಮಿನಿ ನೇಮು, ರಿಲೇಷನ್ಶಿಪ್ ಏನು, ಫಾದರ, ಮದರ, ಫ್ರೆಂಡ್ ಅದನ್ನ ಹಾಕಿ. ನಾಮಿನಿಯ ಒಂದು ಡೇಟ್ ಆಫ್ ಬರ್ತು, ಕಾಂಟ್ಯಾಕ್ಟ್ ನಂಬರು ಮತ್ತು ಇಮೇಲ್ ID ಇದ್ದರೆ ಹಾಕಿ. ಕಾಂಟ್ಯಾಕ್ಟ್ ನಂಬರ್, ಇಮೇಲ್ ID ಕೂಡ ಹಾಕಿದ್ದರೂ ನಡೆಯುತ್ತೆ. ಇಲ್ಲಿ ಸ್ಟಾರ್ ಮಾರ್ಕ್ ಇದೆಯಲ್ಲ ಅದನ್ನು ಖಂಡಿತವಾಗಲೂ ಅದನ್ನ ಫಿಲ್ ಮಾಡಲೇಬೇಕು, ಕಂಪಲ್ಸರಿ. ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿದ ನಂತರ ನಾಮಿನಿ ಅಡ್ರೆಸ್ ಕೇಳುತ್ತೆ. ಇಲ್ಲಿ ನಿಮ್ಮ ಅಡ್ರೆಸ್ ಅವ್ರ ಅಡ್ರೆಸ್ ಸೇಮ್ ಇದ್ದರೆ ಸೇಮ್ ಅಂತ ಕೊಟ್ಟರೆ ಅದೇ ಫಿಲ್ ಆಗುತ್ತೆ. ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು ಬ್ಯಾಂಕಿಂಗ್ ಸರ್ವಿಸಸ್ನಲ್ಲಿ ನಿಮ್ಮ ಒಂದು ಬ್ರ್ಯಾಂಚನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ನ ಎಕ್ಸೆಪ್ಟ್ ಮಾಡಿಕೊಂಡು UPI ಪೇಮೆಂಟ್ಸು, ಮೊಬೈಲ್ ಬ್ಯಾಂಕಿಂಗು, ನೆಟ್ ಬ್ಯಾಂಕಿಂಗ್ ಎಲ್ಲವೂ ಬೇಕಂತ ಸೆಲೆಕ್ಟ್ ಮಾಡಿ. ಇಲ್ಲಿ ಬ್ರ್ಯಾಂಚ್ ಅಡ್ರೆಸ್ ಕೂಡ ಸಿಗುತ್ತೆ ನಿಮಗೆ. ಇಲ್ಲಿ ಡೆಬಿಟ್ ಕಾರ್ಡ್ ಸೆಲೆಕ್ಷನ್ನಲ್ಲಿ ನೀವೇನು ಮಾಡೋಕ್ಕಾಗುತ್ತೆ, ಒಂದು ಒಳ್ಳೆ ಕಡಿಮೆ
ಬಜೆಟ್ನಲ್ಲಿರುವಂಥ ಒಂದು ಡೆಬಿಟ್ ಕಾರ್ಡ್ ಅಂದರೆ ರುಪೇ ಗ್ಲೋಬಲ್ ಕ್ಲಾಸಿಕ್ NINC MC ಕಾರ್ಡ್ ಅಂತ ಇದೆಲ್ಲ ಇಲ್ಲಿ ಮಾರ್ಕ್ ಮಾಡ್ತಾ ಇದೆ ನೋಡಿ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಗಳನ್ನ ಎಕ್ಸೆಪ್ಟ್ ಮಾಡ್ಕೊಂಡು ಸೇವ್ ಮೇಲೆ ಕ್ಲಿಕ್ ಮಾಡಿ. ಯಾವಾಗ ನೀವು ಸೇವ್ ಮೇಲೆ ಕ್ಲಿಕ್ ಮಾಡ್ತಾರೋ ಇಲ್ಲಿ ಕಂಪ್ಲೀಟ್ಲಿ ಈಗ ಫಾರ್ಮ್ ಫಿಲಪ್ ಆಯಿತು. ಈಗ ನಾವೇನು ಮಾಡಬೇಕಾಗುತ್ತೆ, ಒಂದು ವಿಡಿಯೋ KYCಯನ್ನು ಹಾಕಬೇಕಾಗುತ್ತೆ. ಇಲ್ಲಿ ಯಾವುದೇ ರೀತಿ ಒಂದು ಫಂಡ್ ಆ್ಯಡ್ ಮಾಡೋ ಜರೂರತ್ತಿಲ್ಲ. ಅಕೌಂಟ್ ಓಪನ್ ಮಾಡಿದ ಮೇಲೆ ನೀವು ಯೂಸ್ ಮಾಡ್ಕೋತಾ ಹೋಗ್ಬೋದು. ಈಗ ನಾನು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತೇನೆ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಒಂದು ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ನಿಮ್ಗೆ ಯಾವ್ದು ಬೇಕದು. ನೀವು ಕನ್ನಡ ಕೂಡ ಸೆಲೆಕ್ಟ್ ಮಾಡ್ಬೋದು. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಡಾಕ್ಯುಮೆಂಟ್ಸ್ ಏನೇನು ಬೇಕಂದರೆ ಒಂದು ನಿಮ್ಮ ಒಂದು ಪ್ಯಾನ್ ಕಾರ್ಡ್ ಬೇಕು, ಫಿಸಿಕಲ್ ಕಾರ್ಡ್ ಬೇಕು, ಮತ್ತು ಒಂದು ವೈಟ್ ಪೇಪರ್ ಮತ್ತು ಒಂದು ಬ್ಲ್ಯಾಕ್ ಪೆನ್ ಮತ್ತು ಒಂದು ಒಳ್ಳೆಯ ರೀತಿಯಾದ ಒಂದು ಪ್ಲೇಸು ಲೈಟ್ ಇರುವಂಥದ್ದು ಮತ್ತು ಒಂದು ಒಳ್ಳೆಯ ಡಾಟಾ ಕನೆಕ್ಷನ್ ಇದ್ದರೆ ನೀವು ಈ ಫೆಸಿಲಿಟಿಯನ್ನು ಯೂಸ್ ಮಾಡಿಕೊಂಡು ಮನೆಯಲ್ಲೇ ಒಂದು KYCಯನ್ನು ಕಂಪ್ಲೀಟ್ ಮಾಡ್ಬೋದು. ಇದನ್ನು ಶೆಡ್ಯೂಲ್ ಕೂಡ ಮಾಡ್ಬೋದು. ನೀವೇನಾದರೂ ರಾತ್ರಿ ಇದ್ದರೆ ಎಲ್ಲ ಹೊರಗಡೆ ಇದ್ದರೆ ಇದನ್ನ ಶೆಡ್ಯೂಲ್ ಕೂಡ ಮಾಡ್ಬೋದು. ಶೆಡ್ಯೂಲ್ ಹೇಗೆ ಮಾಡೋದು ಅಂತ ನಿಮಗೆ ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೇನೆ, ಇಲ್ಲಿ ನೋಡ್ಬೋದು. ಕೇವಲ ಒಂದು ನಿಮ್ಮ ಡೇಟು ಮತ್ತು ಟೈಮನ್ನು ಸೆಲೆಕ್ಟ್ ಮಾಡಿದರೆ ನಿಮ್ಮ ಒಂದು ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗುವಂಥದ್ದು. ಈಗ ನಾನು ವಿಡಿಯೋ KYC ಸ್ಟಾರ್ಟ್ ಮಾಡ್ತೇನೆ. ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿ. ವಿಡಿಯೋ KYC ನೀವು ಡೆಸ್ಕ್ಟಾಪ್ನಲ್ಲಿ ಮತ್ತು ಟ್ಯಾಬ್ನಲ್ಲಿ ಮಾಡೋದು ಒಳ್ಳೆಯದಲ್ಲ, ಒಂದು ಮೊಬೈಲ್ ಫೋನಿಂದ ಮಾಡಿದರೆ ಒಳ್ಳೆಯದು. ಏಕೆಂದರೆ ಒಂದು ಕ್ಲಾರಿಟಿ ಆಗಿರ್ಬೋದು, ಎಲ್ಲವೂ ಒಳ್ಳೆಯದಾಗಿ ಬರುತ್ತೆ. ಈಗ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡೋಣ. ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿದಂಥ ಇಲ್ಲಿ ಮೊದಲನೇದಾಗಿ ಒಂದು ನಿಮ್ಮ ಒಂದು ಡಿವೈಸಿನ ಒಂದು ಲೊಕೇಶನನ್ನು ಆನ್ ಮಾಡಿ ಇಟ್ಕೊಳ್ಳಿ. ಇದು ಕಂಪ್ಲೀಟ್ ಬೇಕೇ ಬೇಕು, ಇಲ್ಲಾಂದರೆ ಇದು ವೆಬ್ಸೈಟೇ ಓಪನ್ ಆಗೋಲ್ಲ. ಎಲ್ಲವನ್ನು ಕ್ಯಾಮ್ರಾ ಆ್ಯಕ್ಸೆಸ್ ಆಗಿರ್ಬೋದು, ಮೈಕ್ರೋಫೋನ್ ಆ್ಯಕ್ಸೆಸ್ ಆಗಿರ್ಬೋದು, ಎಲ್ಲವೂ ಆ್ಯಕ್ಸೆಸನ್ನು ಕೊಡಿ. ಇಲ್ಲಿ ನೋಡೋದು ಆಲ್ವೇಸ್ ವೈಲ್ ವಿಸಿಟಿಂಗ್ ದ ಸೈಟ್ ಅಂತ ಕೊಡಿ. ಕೊಟ್ಟ ನಂತರ ಇಲ್ಲಿ ನೋಡೋದು ಎಲ್ಲ ಆ್ಯಕ್ಸೆಸನ್ನು ಚೆಕ್ ಮಾಡ್ತಾ ಇರುತ್ತೆ. ಇಲ್ಲಿ ನೋಡ್ಬೋದು ನಾನು ಮೊಬೈಲ್ ಫೋನ್ನಲ್ಲಿ ಇದನ್ನು ಓಪನ್ ಮಾಡಿದ್ದೇನೆ. ಇಲ್ಲಿ ನೋಡ್ಬೋದು ನಿಮ್ಮ ಒಂದು KYC ಸೆಷನ್ನು ಈಗ ಸ್ಟಾರ್ಟ್ ಆಗ್ತಾಯಿದೆ. ಸ್ವಲ್ಪ ಹೊತ್ತು ವೇಟ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ಬೋದು ಏಜೆಂಟ್ ಕನೆಕ್ಟ್ ಆಗಿದ್ದಾರೆ. ಇಲ್ಲಿ ಟೋಟಲಿ ಒಂದು 5 ಪ್ರೊಸೀಜರ್ ಇರುತ್ತೆ. ಒಂದು ಸೆಲ್ಫಿಯನ್ನು ಕೇಳ್ತಾರೆ, ನಿಮ್ಮ ಒಂದು ಡೇಟ್ ಆಫ್ ಬರ್ತು, ಹೆಸರು ಎಲ್ಲವನ್ನು ವೆರಿಫೈ ಮಾಡ್ತಾರೆ. ಅದೇ ರೀತಿಯಾಗಿ ನಿಮ್ಮ ಒಂದು ಪ್ಯಾನ್ ಕಾರ್ಡಿನ ಫೋಟೋ ಕಾಪಿಯನ್ನು ತೊಗೋತಾರೆ. ಅದೇ ರೀತಿಯಾಗಿ ಒಂದು ಸಿಗ್ನೇಚರನ್ನು ತೊಗೋತಾರೆ. ಅದಾದ ನಂತರ ಏನಾಗುತ್ತೆ, ಒಂದು ಎಲ್ಲ ಪರ್ಸನಲ್ ಡೀಟೇಲ್ಸನ್ನು ಇನ್ನೊಮ್ಮೆ ಕನ್ಫರ್ಮ್ ಮಾಡಿಕೊಂಡು ನಿಮಗೆ 1 ದಿನಗಳ ಒಳಗಾಗಿ ನಿಮ್ಮ KYCಯನ್ನು ಕಂಪ್ಲೀಟ್ ಮಾಡ್ತಾರೆ. ಮತ್ತು ಒಂದು ಕೇವಲ ಒಂದು 15 ವರ್ಕಿಂಗ್ ಡೇನಲ್ಲಿ 10 ರಿಂದ 15 ವರ್ಕಿಂಗ್ ಡೇನಲ್ಲಿ ನಿಮ್ಮ ಒಂದು ವೆಲ್ಕಮ್ ಕಿಟ್ ಮನೆಗೆ ಬರುತ್ತೆ. ಅದರಲ್ಲಿ ಚೆಕ್ ಬುಕ್ ಆಗಿರ್ಬೋದು, ಡೆಬಿಟ್ ಕಾರ್ಡ್ ಆಗಿರ್ಬೋದು, ಎಲ್ಲವೂ ಸಿಗುತ್ತೆ. ಅದನ್ನು ಹೇಗೆ ಆ್ಯಕ್ಟಿವೇಟ್ ಮಾಡಬೇಕು ಕಂಪ್ಲೀಟ್ ಮಾಹಿತಿ ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಈ ವಿಡಿಯೋದಲ್ಲಿ ಇಷ್ಟೇ. ನಿಮಗೆ ಇನ್ನೂ ರೀತಿಯಾದ ಒಂದು ಜೀರೋ ಬ್ಯಾಲೆನ್ಸ್ ಅಕೌಂಟನ್ನು ಬೇರೆ ಬ್ಯಾಂಕಿನ ಒಂದು ಓಪನ್ ಮಾಡಬೇಕಂದ್ರೆ ಎಲ್ಲ ಬ್ಯಾಂಕಿನ ಒಂದು ವಿಡಿಯೋಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಅದನ್ನು ನೋಡಿಕೊಂಡು ನೀವು ಸರಿಯಾಗಿ ಬ್ಯಾಂಕನ್ನು ಫಾರ್ಮನ್ನು ಫಿಲ್ ಮಾಡಿಕೊಂಡು ನೀವು ಅಕೌಂಟನ್ನು ಓಪನ್ ಮಾಡ್ಬೋದು. ನಿಮಗೇನಾದರೂ ಕ್ವೇರೀಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇದೇ ರೀತಿಯಾದ ಬ್ಯಾಂಕಿಂಗ್ ಮತ್ತು ಫೈನಾನ್ಷಿಯಲ್ ರಿಲೇಟೆಡ್ ವಿಡಿಯೋಸ್ಗಳಿಗಾಗಿ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೋಬೋದು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.